ಕೆಲಸವನ್ನ ನೋಡಿ ಅವತ್ತು ಸಿಚುವೇಶನ್ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಬಟ್ ಕೆಲವರು ಇಲ್ಲಿ ಸಿಚುವೇಶನ್ನೇ ಗೊತ್ತಿಲ್ಲದೆ ಪೊಲೀಸರ ಮೇಲೆ ಸುಮ್ಮನೆ ಬ್ಲೇಮ್ ಮಾಡುವಂತ ಕೆಲಸ ಮಾಡ್ತಾರೆ ಅಂತ. ಘಟನೆ ನಡೆದ ತಕ್ಷಣವೇ ಪೊಲೀಸ್ ಕಮಿಷನರು ನನಗೆ ಬ್ರೀಫ್ ಮಾಡಿದ್ರು, ಟೆಲಿಫೋನಿಕಲಿ ನನಗೆಲ್ಲನೂ ಹೇಳಿದ್ರು. ಮತ್ತು ನಾನೆಲ್ಲ ಅವ್ರಿಗೆ ಸೂಚನೆ ಕೊಟ್ಟು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಿ ಕಾನೂನು ರೀತಿಯ ಕ್ರಮ ತಗೊಳ್ಳಿ, ಯಾರೇ ಇನ್ವಾಲ್ವ್ ಆಗಿದ್ರೂ ಅವ್ರಿಗೆ ಯಾರಿಗೂ ನಾವು ಸೈಡ್ ಮಾಡೋ ಪ್ರಶ್ನೆ ಬರೋದಿಲ್ಲ ಅಂತೇಳಿ ಮಾಡಿದ್ದೇವೆ. ಎಲ್ಲ ಏನೇನಾಯಿತು ಅಂತೇಳಿ ಈಗ ಆಲ್ರೆಡಿ ಅವರು SCBಗೆ ರೆಫರ್ ಮಾಡಿದ್ದಾರೆ. ರೆಗ್ಯುಲರ್ ಸ್ಟೇಷನ್ ಮಾಡಿದ್ರೆ ಅವರೇ ಮಾಡ್ತಾಯಿದ್ರು. ಈಗ ಆಲ್ರೆಡಿ ಸುವಮೋಟೋ ಅವ್ರು ಮಾಡಿ ಕ್ರಮ ತಗೊಂಡಿದ್ದಾರೆ ಅಂದರೆ ವಿ ಶುಡ್ ಅಪ್ರಿಷಿಯೇಟ್ ದೆಮ್. ಬಟ್ ಸ್ಟಿಲ್ ನಿಮ್ಮದೇ ಕೆಲವು ಪಕ್ಷ ನಾಯಕರು ಘಟನೆಯಿಂದ RSS ಕೈವಾಡ ಇದೆ ಅದು ನಮಗೆ ಗೊತ್ತಿಲ್ಲ ಅಲ್ವಾ. ನಮಗೆ ಯಾರು ಮಾಡಿದ್ರು ಅದಕ್ಕೆಲ್ಲೋ ಎನ್ಕ್ವೈರಿಗೆ ಹಾಕಿರೋದು, SCB ಹಾಕಿರೋ ಅದಕ್ಕೆ ಅವ್ರು ನೋಡಲಿ. CCB ಕ್ರೈಮ್ ಬ್ರಾಂಚ್ ಇದು ಕೊಟ್ಟಿದ್ದಾರೆ. ಅದು ಲೆಟ್ ದಿ ಟ್ರೂತ್ ಬಿ ರಿವೀಲ್ಡ್ ಆಫ್ಟರ್ ಇನ್ವೆಸ್ಟಿಗೇಷನ್. ಪೊಲೀಸರ ಮಾನಸಿಕ ಸ್ಥೈರ್ಯ ಕುಗ್ಸುವಂತ ಕೆಲಸ ಆಗ್ತದೆ. ದಯವಿಟ್ಟು ನಾವು ಅಂತವ್ರಿಗೆ ಯಾವುದೇ ಕಾರಣಕ್ಕೆ ಸಾರ್ವಜನಿಕರು ಕಾನೂನನ್ನು ಗೌರವಿಸೋರು ಕಾನೂನಿನ ಪ್ರಚೋದನೆ ಮಾಡಿದ ರೀತಿಯಲ್ಲಿ ಎಚ್ಚರಿಕೆ ವಹಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.